ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಒಂದು ಏಲಕ್ಕಿ, ಸ್ವಲ್ಪ ಸೊಪ್ಪು ಎಲ್ಲನೂ ಹಾಕಿ ಸ್ವಲ್ಪ ಕಾಯಿ ತುರಿ ಹಾಕಿ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿ ಆರಿದ ನಂತರ ಅದನ್ನು ರುಬ್ಬಿಟ್ಕೊಳ್ಳಿ. ಮತ್ತು ಒಂದು ಕುಕ್ಕರ್ ಇಟ್ಟು ಅದಕ್ಕೆ ಒಂದು ಸ್ವಲ್ಪ ಮಸಾಲೆ ಐಟಮ್ಮು ನಾವು ರುಬ್ಬಕ್ಕೂ ಆಗಿರ್ತೀವಲ್ವ, ಸ್ವಲ್ಪನೇ ಹಾಕ್ಕೊಳ್ಳಿ. ಚಕ್ಕೆ, ಲವಂಗ ಮತ್ತು ಸ್ವಲ್ಪ ಸೋಂಪು. ಅದು ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ ಹಾಕಿ ಚೆನ್ನಾಗಿ ಸ್ವಲ್ಪ ಕಂದು ಬಣ್ಣ ಬರೋ ತನಕ ಫ್ರೈ ಮಾಡಿ. ನಂತರ ಬಟಾಣಿ ಸ್ವಲ್ಪ ನಾನು ಫ್ರಿಜ್ಜಲ್ಲಿ ಎತ್ತಿಟ್ಟೋದ್ರಿಂದ ಸ್ವಲ್ಪ ಮೊಳಕೆ ಬಂದಿದೆ ಅದು. ಮತ್ತು ನಂತರ ನಾವು ಮೆಂತ್ಯ ಸೊಪ್ಪಿನ ಸಣ್ಣಗೆ ಹಚ್ಚಿಟ್ಕೋಬೇಕು. ಆ ಮೆಂತ್ಯ ಸೊಪ್ಪು ಹಚ್ಚಿಟ್ಕೊಂಡಿರ್ತೀವಲ್ವ, ಆ ಮೆಂತ್ಯ ಸೊಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಹೇಗೆ ಅಂದರೆ ಅದು ಸ್ವಲ್ಪ ನೀರಿನಂಶ ಎಲ್ಲ ಬಿಟ್ಕೊಂಡು ನಾವು ಒಂದು ದಪ್ಪ ಕಟ್ಟು ಮೆಂತ್ಯ ಸೊಪ್ಪನ್ನ ಹಾಕಿದ್ದೀವಿ. ಅದು ಸ್ವಲ್ಪ ಕಾಣುತ್ತೆ ನೋಡಿ, ಅದು ಫ್ರೈ ಆಯ್ತಾ ಸ್ವಲ್ಪನೇ ಆಗುತ್ತೆ ನೋಡಿ. ಈಗ ಎಷ್ಟು ಚೆನ್ನಾಗಿ ಫ್ರೈ ಮಾಡಬೇಕು, ಅದು ನೀರಿನಂಶ ಎಲ್ಲ ಹೋಗಬೇಕು ನೋಡಿ. ಹಾಗೆ ಚೆನ್ನಾಗಿ ಫ್ರೈ ಮಾಡಬೇಕು. ಈ ಥರ ಫ್ರೈ ಮಾಡ್ತಾ ಅದು ನೀರೆಲ್ಲ ಬಿಟ್ಕೊಂಡು ಎಣ್ಣೆ ಬಿಟ್ಕೊಳ್ಳುತ್ತೆ ನೋಡಿ. ಅಷ್ಟು ಸೊಪ್ಪು ಹಾಕಿದ್ವಲ್ಲ ದಪ್ಪ ಕಟ್ಟು, ಎಷ್ಟು ಕಾಣಿಸ್ತಾ ಇದೆ ಅಂತ, ಸ್ವಲ್ಪ ಇಷ್ಟು ಕಾಣಿಸ್ತಾ ಇದೆ. ಅದಾದ ನಂತರ ಸಣ್ಣಗೆ ಹೆಚ್ಚಿದ 3 ಟೊಮೊಟೊ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಅದನ್ನು ಫ್ರೈ ಮಾಡಿದ್ರೆ ಟೊಮೊಟೊ ಬೇಗ ಫ್ರೈ ಆಗುತ್ತೆ. ಅದು ಕೂಡ ಅಷ್ಟೇ, ಸ್ವಲ್ಪ ತುಂಬ ಫ್ರೈ ಆಗಬೇಕು. ಫ್ರೈ ಆದ್ರೇ ಒಂದು ನಮಗೆ ಈ ಬಾತು ಟೇಸ್ಟಿಯಾಗಿರೋದು. ನಂತರ ರುಬ್ಬಿಟ್ಕೊಂಡಂಥ ಮಿಶ್ರಣ ಹಾಕಿ ನಾವು ಅದನ್ನು ಮಿಕ್ಸ್ ಮಾಡಬೇಕು. ಹಸಿ ವಾಸನೆ ಹೋಗೋ ತನಕ ಇದನ್ನು ಸ್ವಲ್ಪ ಫ್ರೈ ಮಾಡಬೇಕು. ಅದು ಮಸಾಲೆ ಅಲ್ವಾ, ಅದು ಸ್ವಲ್ಪ ಎಲ್ಲ ಹಸಿ ವಾಸನೆ ಹೋಗಲಿ. ಅದನ್ನು ಫ್ರೈ ಮಾಡಿದ ನಂತರ ಮತ್ತು ನೋಡಿ ಹೀಗೆ ಸ್ವಲ್ಪ ಅದು ಕುದಿಬೇಕು. ಅದು ಕುದಿದ ನಂತರ ನೆನೆಸ್ಕೊಂಡಿರೋಂಥ ಅಕ್ಕಿ ಹಾಕಿ ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿ ನೋಡಿ. ಹೀಗೆ ಮಿಕ್ಸ್ ಮಾಡಿ, ಅದು ಸ್ವಲ್ಪ ನೆಂದಿರುತ್ತಲ್ಲ, ತುಂಬ ಚೆನ್ನಾಗಿ ಉದುದ್ರಾಗ ಅನ್ನ ಆಗುತ್ತೆ. ಅದು ಮಿಕ್ಸ್ ಮಾಡಿದ ನಂತರ ನಾವು ಅದಕ್ಕೆ ನೋಡಿ ಹೀಗೆ ಮಿಕ್ಸ್ ಮಾಡಬೇಕು. ಮತ್ತು ಅದಕ್ಕೆ ನಾವು ಒಂದು ಪಾತ್ರೆಯಲ್ಲಿ ನೀರು ಕಾಯಿಸಿಟ್ಕೊಂಡಿರ್ತೀವಲ್ವ, ಆ ನೀರನ್ನು ಸೇರಿಸ್ಬೇಕು. ನಾವು ಅಕ್ಕಿ ಎಷ್ಟು ತೊಗೊಂಡಿರ್ತೀವೋ ಅದು ಕ್ವಾಂಟಿಟಿ ನೋಡಿ ನಾವು ನೀರು ಹಾಕಬೇಕು. ನಾನು ಇಲ್ಲಿ 2 ಪಾವು ಅಕ್ಕಿ ತೊಗೊಂಡಿರೋದ್ರಿಂದ ನಾನು ಒಂದು ಲೀಟರಷ್ಟು ನೀರು ಹಾಕಿದ್ದೀನಿ. ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾವು ಒಂದು ಕುಕ್ಕರ್ನಲ್ಲಿಟ್ಟು ಮುಚ್ಚಿ ನಾವು 2 ವಿಷಲ್ ಬರೆಸ್ಬೇಕು. 2 ವಿಷಲ್ ಆದರೆ ಸಾಕು. ಎಷ್ಟು ಚೆನ್ನಾಗಿ ಆಗಿರುತ್ತೆ ಅಂದರೆ ಉದುದ್ರಾಗಿ ಅನ್ನ ತುಂಬ ಚೆನ್ನಾಗಿರುತ್ತೆ ನೋಡಿ. ಹೀಗೆ ಎಷ್ಟು ಚೆನ್ನಾಗಿ ಆಗಿದೆ ಅಂದರೆ ಸ್ವಲ್ಪ ಕೂಡ ನೀರು ಬಿಟ್ಕೊಳ್ಳೋ ಥರ ಏನಿಲ್ಲ, ಒಂದು ಹದವಾಗಿ ಚೆನ್ನಾಗಾಗಿದೆ. ನೀವು ಈ ಥರ ಮನೇಲಿ ಟ್ರೈ ಮಾಡಿ. ಹೆಲ್ತಿ ಆ್ಯಂಡ್ ಟೇಸ್ಟಿ ಮೆಂತ್ಯ ಬಾತ್ ಹೇಗಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಓಕೆನಾ? ಥ್ಯಾಂಕ್ ಯು.